ನಮ್ಮ ಸಂಗೀತ ಇಲ್ಲದಕ್ಕೆ ಮನೆಯೆಲ್ಲ ಬಿಂಜಂದಂಗೆ ತಲೆನಪ್ಪ ರಾಜು ಹಂಗೇನು ಯೋಸೋ ಜನ ಇಲ್ಲ ಅಮ್ಮಂಗಾಗೈತೆ. ಹ್ಞೂ ನಮ್ಮ ನನಗೂ ಹಂಗೆ ಅನ್ನಿಸ್ತಾ ಐತಿ. ಒಳಗೆ ಬಂದರೆ ಒಂಥರ ಬಂದೇಡ್ಕೆ ಮಾತಾಡ್ಸಾಳ. ಈ ಸಂಗೀತ ಇಲ್ಲದಕ್ಕೆ ಯಾರೋ ಇಲ್ವಲ್ಲಪ್ಪ ನಮ್ಮ ಮನೆಗೆ ಎಷ್ಟೋ ಜನ ಇಲ್ಲ ಅಂತ ಅನ್ನಿಸ್ದಂಗೆ ಆಗ್ತೈತೆ. ಅತ್ತೆಗಂತೂ ಏನು ಖುಷಿ ಆಗ್ಬಿಡ್ತಮ್ಮ ಅಲ್ವೇ ಯಾರ ಅಪ್ಪ ಅಮ್ಮ ಬಂದು ಕರಿತಿದ್ದಂಗೆ ಎಷ್ಟು ಖುಷಿ ಆಗ್ಬಿಡ್ತು. ಹ್ಞೂ ಮತ್ತೆ ಹೆಣ್ಮಕ್ಳಿಗೆ ಯಾರು ಅಪ್ಪ ಅಮ್ಮ ಬಂದು ಕರೆದು ಬಿಟ್ರಿ. ಆದರೆ ಬೇರೆನೇ ನಮ್ಮ ಸಂಗೀತನ ಅಪ್ಪ ಅಮ್ಮ ಮಾತಾಡಿಸ್ತಿರ್ಲಿಲ್ಲ, ಮದುವೆ ಆದಾಗಿಂದ ಬಂದಿರಲಿಲ್ಲ. ಅವ್ರ ಅಮ್ಮನೂ ಸಿಟ್ಟಾಗೋದು, ಮಾತಾಡಿಸ್ತಿರ್ಲಿಲ್ಲ, ಏನಿಲ್ಲ. ಅದಕ್ಕೆ ಇವಾಗ ಬಂದಿದ್ಕೊ ಹತ್ಕೊಂಡು ಅವಳಿಗೆ ಬೋಲ್ ಸಿರಿಗೆ ಆಗ್ಬಿಡ್ತು. ನಮ್ಮ ಸಂಗೀತಗೆ ಬೋಲ್ ಸಂತೋಷ ಆಗೈತೆ ಅವ್ರ ಅಪ್ಪ ಅಮ್ಮ ಬಂದು ಕರೆದಿರೋದಕ್ಕೆ. ಹ್ಞೂ ಕಣಮ್ಮ, ಅವಳ ಸಂತೋಷನೇ ನನ್ನ ಸಂತೋಷ. ಬಿಡಮ್ಮ, ಚೆನ್ನಾಗಿರಲಿ, ಖುಷಿಯಾಗಿ ಚೆನ್ನಾಗಿರಲಿ ಬಿಡು. ಅಲ್ಲ ನಾನಂಗೆ ಅನ್ಕೊಂತಿದ್ದೆ ಅದಕ್ಕೆ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಾನು ಅದಕ್ಕೆ ಸುಮ್ಮನಿರಿ ಅದಕ್ಕೆ ನಾನಿದ್ದೀನಿ ಅಂತ ಅದಕ್ಕೆ ಎಲ್ಗೋದ್ರು ನಾವು ಅದಕ್ಕೆ ಸಪೋರ್ಟಿಗೆಲ್ಲ ಹೋಗ್ತಾ ಇದ್ದೆ ನಾನು. ಹಂಗಂದ್ರೂ ಅವತ್ತಿಗೆ ಏನೇಂದ್ರು ತವ್ರ ಮನೆಯವ್ರ ಪ್ರೀತಿ ಕೊಟ್ಟಂಗೆ ಆಗಲ್ಲ ನಾವು. ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಕಣಪ್ಪ. ಅವ್ರ ತವ್ರ ಮನೆ ಕಡೆಗಳವರು ಅವ್ರ ತವ್ರ ಮನೆಗಳಿಂದ ಅವ್ರ ಅಪ್ಪ ಅಮ್ಮ ಬಂದವ್ರೆ ಅಂದ್ರೂ ಎಲ್ಲ ಹೆಣ್ಮಕ್ಳಿಗೂ ಬೋಲ್ ಆಸೆ. ತವ್ರ ಮನೆ ಕಡೆಗಳವ್ರು ಅಂದ್ರೆ ಬೋಲ್ ಆಸೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇನಿ. ಇನ್ನು ಗಂಡನ ಮನೆ ಕಡೆಗಳವ್ರನ್ನ ಅಷ್ಟೊಂದು ಇಷ್ಟಪಡೋಲ್ಲ. ತವ್ರ ಮನೆ ಕಡೆಗಳವ್ರಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ್ದು ಪ್ರೀತಿ ಕಣಪ್ಪ. ಸಂಗೀತ ಚೆನ್ನಾಗಿದ್ರೆ ಸಾಕು, ಖುಷಿಯಾಗಿ ನಮಗೆ. ಹೆಂಗೋ ನಾವು ಮದುವೆ ಆಗಿದ್ಕೂ ಚೆನ್ನಾಗಿದ್ದಾರಪ್ಪ ಅಂತ ಅನ್ನಿಸ್ಕೊಂಡ್ರೆ ಸಾಕಪ್ಪ. ರಾಜು, ರಾಜಮ್ಮ ರಾಜಮ್ಮ ಶಾಂತಮ್ಮನೆ ಬಾರಮ್ಮ ಬಾ. ಯಾಕೆ ಬಂದೆ? ಶಾವ್ಗೆ ಒತ್ತಿದ್ವಿ, ಅದಕ್ಕೇನೆ ಕರಿಯೋಣ ಅಂತ ಬಂದ್ವಿ ಊಟಕ್ಕೆ. ಬರ್ರಿ ಎಲ್ಲನ ಏನು ಅಡುಗೆ ಏನು ಮಾಡೋಕೆ ಹೋಗ್ಬೇಡ. ರಾಗಿ ಶಾವ್ಗೆ ಕೆಂಪನ್ ರಾಗಿದ್ವು, ರಾಗಿ ಶಾವ್ಗೆ ಮಾಡಿದ್ದೀವಿ. ಅದಕ್ಕೇನೆ ಬರ್ರಿ ಅಲ್ಲೇ ಊಟಕ್ಕೆ ಎಲ್ಲನ. ಮನು ಬಾರಪ್ಪ ನೀನು ಅಳಿ ಅಂದರೆ ಬರ್ರಿ ನೀನು. ರಜಕಯ್ಯ ಗುಂಡಣ್ಣ ಎಲ್ಲಿ ಗೊತ್ತು? ಗುಂಡ ಇನ್ನೂ ಈಗ ಹೇಳೋಗನಂತ ಬಂದು ಎಲ್ಲರೂ ಅಲ್ಲಿಗೆ ಊಟಕ್ಕೆ ಬರ್ರಿ ಅಂತ ಹೇಳಿ ಬಂದಿಲ್ವಲ್ಲ ಯಾರೂ. ಅದಕ್ಕೆ ಬರ್ರಿ ಅಂತ ಹೇಳೋಣ ಅಂತ ಬಂದಮ್ಮ. ಸರಿ ಆಯ್ತು ಹೇಳಿ ಬತ್ತೀವಿ, ಎಲ್ಲ ಹೋಗೈತೆ. ಅಯ್ಯಪ್ಪನು ಬಂದಮೇಲೆ ಬತ್ತೀವಿ ಹೇಳಿ ಸಾರು. ಬಾರಪ್ಪ ರಾಜು ಹೋಗೋಣ ಬಾ, ಊಟ ಮಾಡ್ಕೊಂಡು ಬರುವಂತೆ ಬಾ. ಸಂಗೀತ ಒಬ್ಬಳೆ ಬಂದವಳೆ, ಬಾ ಹೋಗೋಣ. ನೀನು ಯಾಕೆ ಬರಲೇ ಇಲ್ಲ, ಅದಕ್ಕೆ ತಿರ್ಕರಿಯಕ್ಕಂತ ಬಂದು. ಸರಿ ಬರ್ತೀನಿ ಕಣತ್ತೆ, ನಡಿ ಬರ್ತೀನಿ. ಏ ಬಾ, ಸುಮ್ಮನೆ ಕಳಿಸಿ ಸುಮ್ಮನೆ ಆಗಬೇಡ. ಆವಾಗಲೂ ಬರ್ತೀನಿ ಕಣತೆ ನಡಿ ಅಂತಂದೆ, ಬರಲೇ ಇಲ್ಲ. ಈಗಲೂ ಬರಲೇ ಇಲ್ಲ. ಬಾ ಹೋಗೋಣ, ಬಾ ಮನು ಹೋಗೋಣ. ಹ್ಞೂ ಬರ್ತೀನಿ ನಡಿಯತ್ತೆ, ಬರ್ತೀನಿ. ಗುಂಡಣ್ಣ ಇಲ್ವೇ? ನಂಗೆ ಎಲ್ಲಿ ಹೋಗೈತೆ? ಇಲ್ಲಮ್ಮ ಎಲ್ಲ ಹೋಗೈತೆ. ಯಾರ ಮಂತಕನ ಹೇಳ್ತೀನಿ ಹೇಳಿ ಬಂದಾಗ ಬರ್ತೀವಿ ಹೇಳು. ಬರೋಕೆ ಹೋಗ್ಬೇಡ, ಆಗ್ಲಲ್ಲ ಬರ್ತೀವಿ. ಹೋಗ್ಲಿಲ್ಲ ಪಾಪ ನೀನು, ಅಕ್ಕಿ ತಿರ್ಗಿ ಕರಿಯಕ್ಕೆ ಬಂದವಳು ಶಾಂತಮ್ಮ ಬರಲಿಲ್ಲ ಅಂತ ಹೇಳಿ ಹೋಗಿ ಬರಕ್ಕೆ ಪಾಪ. ಹೋಗಿ ಬರ್ರಿ ನೀವೇನು ನಾವು ಸರಿ ನೀನು ಹೋಗೋಣ. ಇಲ್ಲ ಕಣಮ್ಮ, ನಾನು ಇನ್ನೂ ಹೋಗಲ್ಲ. ನಾನು ಆ ಗುರಿ ಮುಟ್ಟೋವರೆಗೂ ಹೋಗಲ್ಲ. ನಾನು ಈಗ ಅದೊಂದಿರೋ ಮಾತು ಮನಸ್ಸಲ್ಲಿ ಇನ್ನೂ ಸುಚ್ಚುತ್ತಾ ಐತೆ. ಅದಕ್ಕೆ ನನಗೆ ಇನ್ನು ನಾನು ಹೋಗಲ್ಲ. ನೀವು ಹೋಗಿ ಬರ್ರಿ, ನೀನು ಮನು ಎಲ್ಲರೂ ಹೋಗ್ಬರ್ರಿ. ಖುಷಿನೇ, ನನಗೇನೇನು ಬೇಜಾರೇನಿಲ್ಲ. ಎಲ್ಲರೂ ಹೋಗ್ರಿ, ಎಲ್ಲರೂ ಚೆನ್ನಾಗಿರ್ರಿ. ನಾನು ಇನ್ನು ಅವ್ರು ಒಂದಿರೋ ಮಾತನ್ನು ಮನಸ್ಸಿನಾಗ ಐತೆ. ಆ ಗುರಿ ಮುಟ್ಟೋವರೆಗೂ ನನಗೆ ಹೋಗ್ಬಾರ್ದು. ನಾನು ಹಂಗೆ ಅಂದ್ಕೊಂಡಿದ್ದೆ. ಆ ಗುರಿ ಮುಟ್ಟೋವರೆಗೂ ಆ ಮನೆಯಾಗ ತಾಲಿಕಲ್ಲ ಅಂದ್ಕೊಂಡಿದ್ದು ನಾನು. ಹಂಗೆ ಮಾಡ್ಬೇಕು ನಾನು. ಅದಕ್ಕೇ ಹೋಗಿ ಬರ್ರಿ. ನಾನು ಬರಲ್ಲ. ಅಪ್ಪ ಇನ್ನು ನೀನು ಮನು ಮೂವರು ಹೋಗಿ ಬರೋಗ್ರಿ. ಏ ಬಾರ್ ಪಾಪ ಅತ್ತ, ಅವ್ರೇನು ಹೊಂದಿರ್ತಾರಪ್ಪಯ್ಯ. ಅದಕ್ಕೆಲ್ಲ ನೀನು ಅವ್ರೊಂದೊಂದಿರ್ತಾರ, ನಾವೊಂದೊಂದಿರ್ತೀವಿ. ಏನವೆಲ್ಲನ ಸುಮ್ಮನೆ ಕರಿಯಕ್ಕೆ ಬಂದವಳೆ. ಸಂಗೀತನ ಹೋಗಿ ಹೇಳಿ, ನೀನು ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅವಳಿಗೆ ಗೊತ್ತು ಸಂಗೀತಕ್ಕೆ ನನ್ನ ಗಂಡ ಮನ್ಸಾಗ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿ ತಲುಪೋವರೆಗೂ ಅವ್ರು ಬರೋಲ್ಲ ಅನ್ನೋದು ಗೊತ್ತು ಅವಳಿಗೆ. ಅವಳೇನು ಬೇಜಾರಾಗಲ್ಲ. ಎಲ್ಲ ಹೋದ್ರು ಯಾವುದೋ ಡೆಕೋರೇಷನ್ ಇತ್ತು ಅಂತ ಹೇಳಾಗ್ತೈತಾಗ ಅಷ್ಟೇ. ಸುಮ್ಮನೆ ಯಾಕೆ ನಾನು ಇನ್ನೂ ಹೋಗ್ಬಾರ್ದು ಅಂದ್ಕೊಂಡು ಕಣಮ್ಮ. ಇನ್ನು ನನ್ನ ಮನ್ಸಾಗ ಅದು ಗುರಿ ಐತೆ. ಆ ಗುರಿ ಮುಟ್ಟೋವರೆಗೂ ನನಗೆ ಹೋಗ್ಬಾರ್ದು ಅಷ್ಟೇ. ಮನೆಯಾಗ ಕಾಲಿಕ್ಬಾರ್ದು ಅಂತ ನಾನು ಅವತ್ತೇ ನಿರ್ಧಾರ ಮಾಡಿದ್ದೆ. ನನಗೇನೇನು ಬೇಜಾರೇನಿಲ್ಲ, ಏನೋ ನನಗೇನು ಅವರು ಕರೀದಾರೆ ಅನ್ನೋದು ಒಂದು ಸಿಟ್ಟೂ ಇಲ್ಲ, ಏನಿಲ್ಲ. ಆ ಗುರಿ ತಲುಪೋವರೆಗೂ ನಾನು ಹೋಗಬಾರ್ದು ಅನ್ನಂಗೆ ಅಷ್ಟೇ. ಅಲ್ಲಿಗೆ ಹೋದರೆ ಅದೊಂದು ಮನಸ್ಸಿಗೆ ಬರುತ್ತೆ. ಆಗ್ಲಲ್ಲನ ಅದಕ್ಕೇನೆ ನಾನು ಆ ಗುರಿ ತಲುಪೋವರೆಗೂ ನಾನು ಹೋಗಲ್ಲ. ಅಂತಾರಪ್ಪ ಮಾನಿಲ್ಲ ಮಾಟಿಲ್ಲ ಅಂತ ಹೇಳಂದೆ ಅಂತಾರೆ. ಅದನ್ನೇ ಮನಸ್ಸಿನ ಇಕ್ಕೊಂಡ್ರೆ ಆಗುತ್ತೆ. ನಡಿಯೋಣ, ಅದಕ್ಕೆ ಬೇಜಾರಾಗ್ತಾರೇನ. ಆವಾಗಲೇ ಅಲ್ಲೇ ಹೋಗ್ಬೇಕಾದ್ರೆ ಹೇಳಿದ್ದೀನಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇನ್ನೂ ಕರೆದ್ರು. ನನಗೇನೇನು ಬೇಜಾರಿಲ್ಲ, ನೀನು ಹೋಗೋದು ನನಗೇನೇನು ಬೇಜಾರಿಲ್ಲ. ಹೋಗ್ಬಾ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿರು. ಅಕ್ಕ ತಂಗಿ ಇರ್ತಾಗೆಲ್ಲ ಚೆನ್ನಾಗಿರು ನೀನು. ಆದರೆ ನಾನು ಮಾತ್ರ ಸ್ವಲ್ಪ ದಿನ ಬರೋಲ್ಲ. ನನ್ನ ಯಾಕೆ ಏನು ಅಂತ ಕೇಳೋಕೆ ಹೋಗ್ಬೇಡ ಸಂಗೀತ ನೀನು. ನನಗೆ ಅದು ಗುರಿ ಮುಟ್ಟೋವರೆಗೂ ನಾನು ಬರೋಲ್ಲ. ಮನಸ್ಸಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀನಿ. ಆ ಗುರಿ ಮುಟ್ಟೋವರೆಗೂ ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ ಅಲ್ಲೇನು ನಮ್ಮ ಅಣ್ಣಗೆ ಅವ್ರು ಹಂಗಂದ್ರಲ್ಲ, ಅದಕ್ಕೆ ಮನಸ್ಸಿನಾಗ ಅದೇ ಒದಿತೈತೆ. ಅವ್ರು ಹೇಳಿರೋದೇ ನನಗೇನು ಸಿಟ್ಟಿಲ್ಲ ಕಣಮ್ಮ. ಅವ್ರು ಅಂದಿರೋದೇ ಒಳ್ಳೇದು. ಅವ್ರು ಅಂದಿರೋದಕ್ಕಿನ್ನೂ ನನ್ನ ಮನಸ್ಸಲ್ಲಿ ಚಾಲ ಹುಟ್ಟೈತೆ. ಅರೊಂಬ್ಲಿಲ್ಲ ಅಂದರೆ ಬಿಡತ್ತ ಅಂತ ಅನ್ಸೋದು. ಅಲ್ಲ ಅವಳೇ ನನ್ನ ಬೇಜಾರಾಗ್ತಾಳೇನೋ ನೋಡಿ. ಶಾಂತಮ್ಮ ನೋಡಿ ಕರೆದ್ರೂ ಬರಲಿಲ್ಲ. ನನ್ನ ಮನಸ್ಸಿನಾಗೆ ನಾನು ಸಿಟ್ಟೈತೇನೋ ಅಂತ ಅನ್ಕೊಂತಾಳೆ. ನಾನು ಸಿಟ್ಟಿದ್ದಿದ್ರಮ್ಮ ನಾನು ಹೋಗ್ತಿರ್ಲಿಲ್ಲ, ಅವಳನ್ನೂ ಕಳಿಸ್ತಾ ಇರಲಿಲ್ಲ.
ಹೋಗ್ಬೇಡ ಕಣೆ, ಆವಾಗಲೇ ಬರಲಿಲ್ಲ ನಿಮ್ಮಪ್ಪ ನಿಮ್ಮಮ್ಮ, ಇವಾಗ ಬಂದಾಗ ಇವಾಗ ಯಾಕೆ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ನಾನು ಗಲಾಟೆ ಮಾಡ್ಬೋದಾಗಿತ್ತು. ಆದರೆ ಅವಳು ಹೋಗಲಿ, ಚೆನ್ನಾಗಿರಲಿ, ಸಂತೋಷವಾಗಿರಲಿ ನಮ್ಮ ತಲೆ ಕಳಿಸಿದ್ದು. ಅವ್ರು ಬಂದಾಗಲೂ ನಾನು ಮಾತಾಡಿದ್ದೀನಿ, ಅತ್ತೆ ಮಾಮ ಇಬ್ಬರು ತಗೋ, ಸರಿ ಆಯ್ತು ಮಾಮ ಬರ್ತೀವಿ ಅಂತ ಹೇಳಿ ಇಬ್ಬರು ತಗೋ ಮಾತಾಡಿದ್ದೀನಿ. ಏನು ನಾವೆಲ್ಲ ಏನು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗಿಲ್ಲ. ಕಳಪ್ಪ ನೀನು ಹೋಗಿಲ್ವೇ ನೆಂಟ್ರ ಮನೆಗೆ? ಇಲ್ಲ ಕಣಕ್ಕ, ಸ್ವಲ್ಪ ಏನೋ ಕೆಲಸ ಇತ್ತು ಅದಕ್ಕೆ ಹೋಗಿಲ್ಲ. ಈಗ ಬಂದಿತ್ತು ಅತ್ತೆ ಕರಿಯಕ್ಕೆ, ರಾಗಿ ಶಾವಿಗೆ ಮಾಡಿದ್ದೀವಿ ಬನ್ನಿ ಎಲ್ಲ ಅಲ್ಲೇ ಊಟಕ್ಕೆ ಅಂತ ಹೇಳಿ ಅತ್ತೆ ಕರಿಯಕ್ಕೆ ಬಂದಿತ್ತು. ಹೋಗಲಿಲ್ಲ, ಸ್ವಲ್ಪ ಏನೋ ಕೆಲಸ ಐತೆ. ಸಾಯಂಕಾಲ ಒಂದೇನೋ ಫಂಕ್ಷನ್ ಐತೆ, ಡೆಕೋರೇಟ್ ಐತೆ, ಹೋಗಬೇಕು. ಅದಕ್ಕೆ ಅಲ್ಲೇ ಮದುವೆ ಊಟ ಅಲ್ಲ, ಅಲ್ಲೇ ಊಟ ಮಾಡೋಣ ಅಂತೇಳಿ ಅದಕ್ಕೆ ನಾನೇನು ಹೋಗಿಲ್ಲ. ಬಗ್ಗೆಮ್ಮ ಅವರು ಮನಿಲ್ಲ ಮಟಿಲ್ಲ ಅಂತನೋ ಮದುವೆ ಆದ್ಲು ಅಂತ ಅಂದ್ರಲ್ಲ, ಅದಕ್ಕೆ ಅವನು ಹೋಗಿಲ್ಲ ಕಣಿ. ಶಾಂತಮ್ಮ ಅವಾಗ ಹಂಗಂದ್ಲಲ್ಲ, ಶಾಂತಮ್ಮ ಅವರೆಲ್ಲನ ಹಂಗಂದ್ರಲ್ಲ ಅದಕ್ಕೆ. ಅಯ್ಯೋ ಹೆಂಗಿದ್ರು ಸಿಟ್ನಾಗ ಮಾತಾಡಿರ್ತಾರೆ, ಏನೋ ಒಂದು ಅವಾಗ ಹೇಳ್ಬೇಕಲ್ಲ, ಸಿಟ್ನಾಗೆ ಆ ಮಗಳು ಮದುವೆ ಆಗಿರೋದಕ್ಕೆ ಅವಾಗ ಏನೋ ಒಂದು ಅಂದಿರ್ತಾರೆ. ಅದನ್ನೇ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ ರಾಜು ನೀನು? ತಲೆ ಕೆಡಿಸ್ಕೋಬೇಡ, ಹೋಗಪ್ಪ ಹೋಗು ಸುಮ್ಮನೆ. ಅದನ್ನೇ ಮಾಸ್ನ ಇಕ್ಕೊಂಡ್ರೆ ಈಗೆಲ್ಲ ಅವ್ರ ಅಕ್ಕ ತಂಗಿಯರೆಲ್ಲ ಬಂದವ್ರೆ, ಅವರೆಲ್ಲ ಚೆನ್ನಾಗಿದ್ದಾರೆ. ಇವಾಗ ಅವರು ಬಂದು ಪಾಪ ಕರೆದವ್ರೆ ಮಗಳನ್ನ, ನೀನು ಇನ್ನು ಒಬ್ಬ ಇನ್ನೇ ಯಾಕೆ ಹೋಗು, ಸುಮ್ಮನೆ ಯಾಕೆ. ನೀವು ಹೋಗ್ರೆ ರಾಜಮ್ಮ, ನೀವು ಹೋಗಿ ಮಾತಾಡ್ಸ್ಕೊಂಬರ್ರಿ. ಹೋಗ್ತೀವಿ. ಈಗ ನಮ್ಮ ಅಯ್ಯಪ್ಪನ ಎತ್ತ ಹೋಗೈತೆ, ಈ ಕಾರ್ಯಕ್ಕೆ ಬಂದಿತ್ತು. ನಾನು ನಮ್ಮನು ಅವರೆಲ್ಲ ಹೋಗಿ ಊಟ ಮಾಡ್ಕೊಂಡು ಬತ್ತಿ. ರಾಗಿ ಶಾವಿಗೆ ಮಾಡೈತಂತೆ, ಶಾಂತಮ್ಮ ಬಂದಿತ್ತು ಇವಾಗಿ. ನಾನು ಬಂದಿತ್ತು ಬತ್ತೀವಿ ಹೇಳಮ್ಮ ಅಂತಂದ್ವಿ. ನಮ್ಮ ಅಯ್ಯಪ್ಪ ಎತ್ತ ಹೋತು, ಗುಂಡಣೆ ಬಂದಾಗಲು ಹೇಳು ಅಂತ ಹೇಳ್ತು. ಸರಿ ಆಯ್ತು ಹೇಳ್ತೀವಿ ಅಂತ ಹೇಳಿ ಹೋಗಿ ಬರ್ತೀವಿ. ಯಾಕೆ ಚೆನ್ನಾಗಿರ್ಬೇಕು ಕಣಿ, ಇದ್ದೂರಾಗೆ ಇದ್ಮೇಲೆ ಚೆನ್ನಾಗಿರ್ಬೇಕು. ಮತ್ತು ಇದ್ದೂರಾಗೆ ಇದ್ಮೇಲೆ ಚೆನ್ನಾಗಿರೋದು ಕಲಿ. ಇವಾಗ ಸುಮ್ಮನೆ ಯಾಕೆ ಇಲ್ಲೂ ಸಮಸ್ಯೆ ಮಾಡ್ಕೊಂಡು, ಈಗ ಸುಮ್ಮನೆ ನೀವು ಇದು ಮಾಡ್ಕೊಂಡ್ರೆ ಮೂರನೇರಿಗೆ ಸದ್ರ ಆಗ್ತೀರ ಅಷ್ಟೇ. ಮೂರನೇರಿಗೆ ಸದ್ರ ಆದರೆ ಅದು ಇದು ಅದು ಅಂತ ಸುಮ್ಮನೆ ಇಲ್ಲೋದೆಲ್ಲ ಹೇಳ್ತಾರೆ. ಮೂರನೇರಿಗೆ ಸದ್ರ ಮಾಡಬಾರ್ದು ನೀವು. ಹೆಂಗೆ ಶಾಂತಕಾಯಿನೂ ಬಂದು ಕರ್ದೈತೆ ಅಂತೀರ, ಹೋಗ್ರಿ ಹೋಗಿ ಚೆನ್ನಾಗಿರ್ರಿ. ಹೋಗಪ್ಪ ನೀನು ಹೋಗು, ತೀರ ಮದುವೆ ತಗೇನು ಮಸ್ತಾಗೇನು ಉಂತಿರ್ತೀಯ. ಅವ್ರ ಮನೆಗೆ ಇವಾಗ ಬಂದು ಕರ್ದವ್ರೇನ ಮೇಲೆ ಹೋಗು. ಹುಡುಗ ಒಂದು ಸ್ವಲ್ಪ ಚಲ್ಗಾರ ಕಣೆ. ಅವನು ಇಲ್ಲ ಕಣಮ್ಮ, ನಾನು ಮನೆ ಕಟ್ಟೋವರೆಗೂ ನಾನು ಹೋಗೋದಿಲ್ಲ ಅಂತ ಇದ್ದಾನೆ. ಅವನೊಂದು ಸ್ವಲ್ಪ ಹಂಗೇನೆ ಹೋಗಲ್ಲ ಅಂತ ಅವನು. ಬಿಡು, ಈಗ ಹೇಳ್ತೀನಿ ಕಳಿಸಿ ಅವನಲ್ಲ. ಇವಾಗ ಯಾಕೆ ಅಲ್ಲ, ಅವಳನ್ನ ಕಳಿಸ್ಲಿಲ್ಲ ಅಂದ್ರೆ ನೋಡಪ್ಪ, ಅವ್ರು ಬಂದು ಕರ್ದಾಗ ಇವ್ರು ಕಳಿಸ್ಲಿಲ್ಲ ಅಂಬೋದು ಬೇಡ. ಹೆಂಗೆ ಬಿಡು, ನಮ್ಮ ಸಂಗೀತನೇ ಹೋಗೈತಲ್ಲ, ನಾವು ಹೋಗ್ತೀವಿ ಬೈತೀವಿ, ನಾವು ಚೆನ್ನಾಗಿರ್ತೀವಿ. ಅವ್ನು ಯಾವಾಗನ ಬರಲಿಲ್ಲ ಅಷ್ಟೇ, ನಾವು ಹಂಗೆ ಹೇಳ್ತೀವಿ. ಬಿಡು, ಅವ್ರ ಮನ್ಸಿಗೆ ತಿಳಿದಿದ್ದೆ ಯಾಕೆ ನಾವಿನ್ಯಾಕೆ ಮಾತಾಡೋಣ. ಹೆಂಗೆ ಇಷ್ಟ ಇದ್ರೆ ಹೋಗಪ್ಪ ನೀನು. ಸರಿ ಆಯ್ತು ಕಣಕ್ಕ, ನಾನು ಯಾವಾಗ ಹೋಗ್ಬೇಕು ಅವಾಗ ಹೋಗ್ತೀನಿ. ಇವಾಗಂತೂ ಸದ್ಯಕ್ಕೆ ಹೋಗಲ್ಲ ಅಷ್ಟೇ. ಇಷ್ಟ ಏನೋ ಐತೆ, ಇವಾಗ ಸದ್ಯಕ್ಕೆ ಹೋಗಲ್ಲ, ಆಮೇಲೆ ಹೋಗ್ತೀನಿ. ಅಮ್ಮ ಅಪ್ಪ ಹಿಂಗೆ ಕರ್ದು ಬರೋನೇನಮ್ಮ, ನಾವೇ ಹೋಗೋಕ್ಕಾಗುತ್ತೆ. ಕರ್ದು ಬರೋಗ ಅಲ್ಲಿ ಯಾರ ತಕ್ಕ ಓತೇನಪ್ಪ, ಅಲ್ಲೆಲ್ಲ ಮಾತಾಡ್ತಾ ಕೂಕೊಂಡಿರುತ್ತೆ. ಹೋಗಿ ಕರ್ದು ಬರೋಗ ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆನೂ ಕರಿಯಕ್ಕೆ ಬಂದಿತ್ತು, ನಮ್ಮ ಸಂಗೀತನೂ ಹೋಗಿದ್ದಾಳೆ. ಆದರೆ ನಾನಿನ್ನು ಇವಾಗ ಸದ್ಯಕ್ಕೆ ಹೋಗಲ್ಲ, ಹೋಗ್ತೀನಿ. ಇವಾಗಂತೂ ಹೋಗಲ್ಲ. ನನ್ನ ಮನ್ಸಾಗ ಒಂದು ಗುರಿ ಐತೆ, ಆ ಗುರಿ ತಲುಪೋವರೆಗೂ ನಾನು ಹೋಗಬಾರ್ದು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ನನಗೆ ಹೋಗೋಕ್ಕೂ ಮನಸ್ಸಿಲ್ಲ, ಅದಕ್ಕಾಗಿ ನಾನು ಹೋಗಲ್ಲ. ನನಗೆ ಯಾವುದೇ ಸಿಟ್ಟಾಗಲಿ ಕೋಪ ಆಗಲಿ ಏನೂ ಇಲ್ಲ. ಆ ಗುರಿ ತಲುಪಬೇಕಷ್ಟೇ ನಾನು. ಗುರಿ ತಲುಪಬೇಕಂದ್ರೆ ನಾನು ಹೋಗಬಾರ್ದು, ಅದಕ್ಕೇ ಹೋಗ್ತಾ ಇಲ್ಲ ನಾನು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.